ಆಮೇಲೆ ಇಲ್ಲಿ ಸ್ವಲ್ಪ ನಡಿ ಒಂದು ಮಿರಾಕಲ್ ತೋರಿಸ್ತೀನಿ ಬನ್ನಿ. ಈ ಥರ ಎಲ್ಲ ಆಕ್ಟಿವಿಟೀಸ್ಗಳು ಮಾಡ್ಬೋದು ಇಲ್ಲಿ ಸೆಲ್ಫಿ ಪಾಂಡದಲ್ಲಿ. activities search பண்ற மாதிரி இருந்தா 500 பேக்கேஜ் பார்த்தீங்கன்னா 9ல எனி டு கவர் ஆயிடும். ப்ளஸ் ஸ்மால் ஆக்டிவிட்டி 2 ப்ளஸ் ஃப்ரீ என்ட்ரி வரும். கிட்ஸ் யாராச்சும் மேக்கிங் பண்றவங்க மட்டும் 500 பேக்கேಜ್ ಇಟ್ಟಿದ್ದಾರೆ. ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತು ರಮೇಶ್, ಪ್ರೈಸ್ ಜಾಸ್ತಿ ಆಯಿತು. ಈ ಥರ ಅಲ್ಲಿ ಎಂಟ್ರೆನ್ಸಲ್ಲಿ ಸ್ವಲ್ಪ ಗೇಮ್ಸ್ಗಳಿದೆ, ಆಮೇಲೆ ಫಿಶ್ ಪಾ ಇದೆ, ಆಮೇಲೆ ಇದು ರೂಮ್ ಅಂತ ತಿರುಗಿಸುತ್ತಲ್ಲ ಅದು. ಆಮೇಲೆ ಇವಾಗ ನಾವು ಚಾಕ್ಲೇಟ್ ಮೇಕಿಂಗು ಹೋಗ್ತಾ ಇದ್ದೀವಿ. ನಾವು ನಮ್ಮ ಕೈಯಲ್ಲಿ ಹಾಯ್ ಇವಾಗ ನಾವು ಚಾಕ್ಲೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಕೈಯಾರೆ ಒಂದು ಚಾಕ್ಲೇಟ್ ಮಾಡ್ತೀವಿ. ಏನಿದು ಫ್ಯಾಷನ್ ಫ್ರೂಟಾ? ವಾ ಯುವರ್ ಫೇವ್ರೆಟ್. ಇಲ್ಲಿ ಹಣ್ಣಾಗಿರೋ ಥರ ಇದೆ. ಇಲ್ಲಿ ನೋಡು, ಹಣ್ಣಾಗಿಲ್ಲ ಬಟ್ ಕಲರ್ ಬಂದಿದೆ. ಸೋ ಪ್ರಿಟಿ, ಚಂದ ಡೆಕೋರೇಷನ್ ಮಾಡಿದ್ದಾರೆ. ಫ್ರೆಶ್ ಚಾಕ್ಲೇಟ್ ಇದು, ತಿನ್ಬಿಡೋಣ ಅನ್ಸುತ್ತೆ ನೋಡೋದನ್ನೇ. ಸೊ ಇಲ್ಲೇ ನಾವು ಚಾಕ್ಲೇಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಇಟ್ಕೊಂಡಿದ್ದಾರೆ. ಎಲ್ಲಿ ಚಾಕ್ಲೇಟ್ ಮಾಡ್ತೀವಿ? ನನಗಂತೂ ಫುಲ್ ಕ್ಯೂರಿಯಾಸಿಟಿ ಇವಾಗ. ಎಲ್ಲಿ ಮಾಡ್ತೀವಿ ದಶ? ತಗೊಳ್ಳೋಣ. ನಮ್ಮ ಶೆಫ್ಗಳು ರೆಡಿ ಆಗ್ತಾ ಇದ್ದಾರೆ. ಶೆಫ್ಗಳು ಅಲ್ಲ, ನಮ್ಮ ಮೇನ್ ಶೆಫ್ ರೆಡಿ ಆಗ್ತಾ ಇದ್ದಾರೆ ಚಾಕ್ಲೇಟ್ ಮಾಡೋಕ್ಕೆ. ಇಲ್ಲಿ ನಮ್ಮ ಟಿಕೆಟಲ್ಲಿ ಒಂದು 2 ಮೇನ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಅದರಲ್ಲಿ ಒಂದು ಚಾಕ್ಲೇಟ್ ಮೇಕಿಂಗ್ನ ಚೂಸ್ ಮಾಡಿದ್ದೀವಿ. ಹಂಗೆ ಕನ್ಫ್ಯೂಷನ್ನು. ಇದನ್ನು ತಗೊಂಡೋಗಿ ಕಷ್ಟ ಆಗ್ತದೆ ಅಂತ. ಹಾಂ, ಅದೇ ಇರಲಿ ಬಿಡು. ಅಥವಾ ರೋಸ್ ಬೇಡ, ಚಿಕ್ಕದಲ್ವಾ? ಚಿಕ್ಕದು ಜಾಸ್ತಿ ಯಾವ್ದು ಬರುತ್ತೆ ನೋಡು. ಬಂದರೆ ಒಂದೇ ಸರಿ ಫುಲ್ ಬಂದ್ಬಿಡ್ಬೇಕು. ಮನೆಗೆಲ್ಲ ತಗೊಂಡು ಅದು ಅದೇ ಇರಲಿ ಬಿಡು. ಹಾಂ ಆಯ್ತು, ಇದು ಹಿಡ್ಕೊ ಬಾ. ನೀನು ಬರೀ ಚೂಸ್ ಮಾಡಿದ್ರೆ ಇಷ್ಟೊತ್ತು ಮಾಡಿದ್ರೆ ನಮ್ಮನ್ನ ಒದ್ದು ಈಚೆ ಹಾಕ್ತಾರೆ. ಆಯ್ತಾ? ಫೈನಲೈಸ್ ಅಂಡ ಮಂಪುಗನ ಪೋಡಿಪೇರಲ್ಲಿ ಹೆದರ್ಕೋಬಾರ್ದು, ಆರಾಮ್ಸೆ ಅಡುಗೆ ಮಾಡಬೇಕು. ಮೇಕಿಂಗ್ ಚಾಕ್ಲೇಟ್ ಮೇಕಿಂಗ್ ಚಾಕ್ಲೇಟ್. ಇವರು ಹೇಳ್ಕೊಡ್ತಾ ಇದ್ದಾರೆ, ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಇವನು ಮಾಡ್ತಾರೆ. ಸೊ ಫಸ್ಟ್ ಒಂದು ಸ್ಪ್ರಿಂಕಲ್ ಸ್ವಲ್ಪ ಹಾಕು. ಇದು ಪಡಿನ ಓಪನ್ ಮಾಡ್ಕೊ. ರೆಡ್ ಪಾರ್ಟ್ ಓಪನ್ ಉಂಡು. ಇವಾಗ ಟೊಮೆಟೊ ಸಾಸ್ ಆಗ್ತಾ ಇದೆ. ಚಾಕ್ಲೇಟ್ तुला हेच पडतं आतनिक असे क्यूब करेक्ट तुझे बघा ये बॉक्स शेप पडन त्याच्या बॉक्स आहे बॉक्स आहे ಒಂದು ಬೆಚ್ಚ ಉಂಡು ಅಂದಾ ಇವನಿಗೆ ಈ ಅಂಗಲಿಂದ ಒಂದು ತಗೋಬೇಕಂತೆ, ಅದಕ್ಕೆ ಈ ಅಂಗಲಿಗೆ ಬಂದಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದಾನೆ. ಚಾಕ್ಲೇಟ್ ಮಾಡೋದು ಹೆಂಗೆ ಅಂತ ಕಲ್ತ್ಕೊಂಡ್ಬಿಟ್ಟಲ್ಲ ಅದಷ್ಟು. ನಾನೇನು ಅಂದ್ಕೊಂಡಿದ್ದು ಗೊತ್ತಾ, ಈ ಲಿಕ್ವಿಡ್ ನಾವೇ ಮಾಡೋದು ಅಂತ. ಲಿಕ್ವಿಡ್ ಆಲ್ರೆಡಿ ರೆಡಿ ಆಗಿದೆ. ನಾ ಹಂಗೆ ಅಂದ್ಕೊಂಡೆ ಫುಲ್ ಮಿಕ್ಸ್ ಅಂತೆಲ್ಲ. ಈಗ ನಮ್ಮ ಹುಡುಗ ಚಾಕ್ಲೇಟ್ ರೆಡಿ ಮಾಡಿದ್ದಾನೆ. ಈಗ ನೆಕ್ಸ್ಟ್ ಪ್ರೊಸೆಸ್ ಹೆಂಗನ್ಸ್ತು? ಸುಸ್ತಾಯ್ತಾ?
തന്നെ ಫೋಟೋ ಇದೆ ಒಂದು ಎತ್ತುಚ್ಚಿ. ಓಕೆ, ನಮ್ಮ ಚಾಕ್ಲೇಟ್ ರೆಡಿಯಾಗಿ ಬಂದಿದೆ. ಓ ದಶು, ನೀನು ಮಾಡಿದಂತಹ ಚಾಕ್ಲೇಟು ತೋರಿಸು ಒಂದು ಹೆಂಗೆ ಬಂದಿದೆ. ಫಸ್ಟ್ ಟೈಮ್ ಲೈಫಲ್ಲಿ ಒಂದು ಚಾಕ್ಲೇಟ್ ಮಾಡಿದ್ದೀನಿ. ಹೋಯ್ತಾ? ಬೇಗ ಬೇಗ ಮಾಡಪ್ಪ, ಟೇಸ್ಟ್ ನೋಡಬೇಕು. ಇನ್ನೆರಡೇ ಬಾಕಿ. ಕಮ್ಮ, ನೀನು ಒಂದೇ ಬಾಕಿ. ಎಷ್ಟಾಯ್ತು ನೋಡು. 3 into 6 18. 18 3 into 5 15. 15 ಬಂತು. 200 ಗ್ರಾಮ್ಸ್ ಇರ್ಬೋದಾ? Ready. 100 ಗ್ರಾಮ್ಸ್ ಎಷ್ಟು ಗ್ರಾಮ್ಸ್ ಇರುತ್ತೆ? 200 ಇರ್ಬೋದು. 250 ಇಟ್ಟಿದ್ದು ಇಷ್ಟೇ ಕಾಣ್ತಿತ್ತಪ್ಪ. ಇವಳನ್ನು ನೋಡಿ ಕಾಟನ್ ಕ್ಯಾಂಡಿ ಸಂಪುದ್ ಪಸಂದ್ ಕ್ಯಾಂಡಿ. ಕಾಟನ್ ಕ್ಯಾಂಡಿ ಕೇಳೋ, ಕಲರ್ ಇಲ್ವಾ? ಲೈಫಲ್ಲಿ ಫಸ್ಟ್ ಟೈಮ್ ಕಾಟನ್ ಕ್ಯಾಂಡಿ ಮಾಡ್ತಾ ಇದೆಯಾ? ನಾನೇ ಕಷ್ಟಪಟ್ಟು ಎಲ್ಲ ರೆಡಿ ಮಾಡ್ಕೊಂಡು. ಅಂಡ ಆಯ್ತಾ? ಫಸ್ಟ್ ಟೈಮ್ ಮಾಡ್ಬಿಟ್ಟ? ತೋರ್ಸ ಹೆಂಗಿದೆ ಅಂತ. ಫುಲ್ ಲೈಟಿಂಗ್ಸ್ ಅಲ್ವಾ ಇನ್ನು? ಈ ಥರ ಎಂಟ್ರೆನ್ಸ್. ಬಿಟ್ಟು ಬಿಲ್ಡಪ್ಪು ಇಲ್ಲಿ ಕುತ್ಕೊಬಿಡೋದು, ಓಡೋಗ್ಬಿಟ್ಟು. ಟಿವಿ ರೈಡ್ ಇದೆ. ಇಲ್ಲಿ ಡೆಕೋರೇಷನ್ ಮಾಡಿದ್ದಾರೆ, ಸ್ವಲ್ಪ ಲೈಟಿಂಗ್ಸು. ಅದಾದ್ಮೇಲೆ ಇಲ್ಲಿ ಸ್ವಲ್ಪ ನಡಿ, ಒಂದು ಮಿರಾಕಲ್ ತೋರಿಸ್ತೀನಿ, ಬನ್ನಿ. ಫಾಲೋ ಮೈ ಫುಟ್. ಸ್ವಲ್ಪ ಜಿಗ ಜಿಗ ಅಂತ ಏನೇನೋ ಮಾಡಿದ್ದಾರೆ ಇಲ್ಲಿ. ಹಾಂ, ಇಲ್ಲಿ ಏನು ಮಾಡ್ತಾ ಇದೀಯಾ? ಚಾಕ್ಲೇಟ್ ಮಾಡೋಷ್ಟು ತೆಗಿ. ನೀನು ಏನು ಮಾಡಿದ್ಯಾ? ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ರೆಡಿ ಆಗಿದೆಯಾ? ರೆಡಿಯಾಗಿದೆ. ಓಪನ್ ತೆಗಿ. ಅಡ್ವೆಂಚರ್ ಗೇಮ್ಸ್. ಉಲ್ಟಾ ತರ್ಸ.
ಸಖತ್ತಾಗಿ ಬಂದಿದೆ ಅಲ್ವಾ? ದಶು ನಿಂಗೆ ಹಾರ್ಟ್ಸು, ಹಾರ್ಟ್ ಮಧ್ಯೆ ಒಂದು ಡ್ರೈ ಫ್ರೂಟ್ಸು. ಯಾವುದೋ ಒಂದು ಡುಬಾ ಕಾರ್ಟ್ ಇತ್ತಲ್ಲ ಇಲ್ಲಿ, ಅದು ಅದಕ್ಕೆ ಆ ಕಡೆ ಇದೆ. ಇದೆ ಡುಬಾ ಕಾರ್ಟ್ ಇಲ್ಲಿ. ಅದಲ್ಲ ಅದಲ್ಲ ಇವಾಗ ನಾವು ಡಿನ್ನರ್ಗೆ ಮಿರಾಕೋಗೆ ಬಂದಿದ್ದೀವಿ. ಇಲ್ಲಿ ಪಿಜ್ಜಾ ಫೇಮಸ್ಸು ಮತ್ತು ಪಾಸ್ತಾ ಫೇಮಸ್. ಸೊ ಯಾವಾಗಲೂ ಬಿರಿಯಾನಿ ಈ ಥರದ್ದೇ ತಿಂತಾ ಇರ್ತೀವಿ. ಇವತ್ತು ಸ್ವಲ್ಪ ಪಿಜ್ಜಾ ಪಾಸ್ತಾ ಎಲ್ಲ ಟ್ರೈ ಮಾಡೋಣ ಅಂತ. ಸೊ ಲೆಟ್ಸ್ ಸಿ ಹೇಗಿರುತ್ತೋ ಏನೋ. ಇನ್ಸ್ಪೈರ್ಡ್ ಬೈ ಕೀರ್ತಿ ಕುಮಾರ್ ಸರ್. ಅದು ಗೊತ್ತಿಲ್ಲ. ನಾವು ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ರಿವ್ಯೂಸ್ ನೋಡಿದ್ದೀವಿ ಇದ್ರದ್ದು, ಅದಕ್ಕೆ ಲೆಟ್ಸ್ ಟ್ರೈ. ಇವನೇ ನೋಡಿರೋದು. ಚಿಕನ್ ಪಾಸ್ತಾ ಬಾಯಲ್ಲಿ ನೀರು ಬರ್ತಾ ಇದೆ. ಆಲ್ರೆಡಿ ಅವ್ನ ಬಾಯಿಗೆ ಹಾಕೇ ಬಿಟ್ಟ. ಬಾಯಿಗೆ ಹಾಕ್ಬಿಟ್ಟ ಅಲ್ಲ, ಸ್ಪೂನ್ ಹಾಕ್ಬಿಟ್ಟ ಅಂತ. ಇದು ಗಾರ್ಲಿಕ್ ಬ್ರೆಡ್, ಇದು ಪಿಜ್ಜಾ. ಫಸ್ಟ್ ಟೈಮ್ ಪಿಜ್ಜಾ ಮೇಲೆ ನಾನು ಸ್ಲೈಸ್ ಎಗ್ ತಿಂತಾ ಇರೋದು. ಅವಳಿಗೆ ಇಷ್ಟ ಆಗ್ಬಿಟ್ಟಿದೆ, ಜಮಾಯಿಸ್ತಾ ಕೂತಿದ್ದಾಳೆ ಹಾಕೊಂಡು. ಆರಿಗೇನೋ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡು ಜಮಾಯಿಸ್ತಾ ಇದ್ದಾಳೆ ಆಗ್ಲಿಂದ. ಚಳಿಗೆ ಇಲ್ಲಿ ಜಿಂಗ್ ಚಿಕ್ ಜಿಂಗ್ ಚಿಕ್ ಅನ್ಸ್ತಾ ಇದ್ದಾರೆ. ಎಷ್ಟು ಅಡಿ ತೆಗಿತೀಯ ನೋಡು. ಅಷ್ಟೇ. ಅದಾದ್ಮೇಲೆ ಫಿಶ್ ಪಾಕ್ ಬಂದಿದ್ದೀವಿ. ಇವಳು ಎದುರ್ಕೊಂಡು ಕಾಲನೇ ಇಡ್ತಾ ಇಲ್ಲ ಆಗ್ಲಿಂದ. ಬೈದು ಈಗ ಇಡ್ಸಿರೋದು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಿಲಿಕಿಲಿ ಆಗ್ತದೆ. ಯಾವ ಕೇಳಿ ಈ ಥರ ಪೀಸ್ಫುಲ್ ಆಗಿ ಟಿಂಟಿಡ ಅಂತ ಅನ್ನಿಸ್ತಾ ಇದ್ದಾರೆ ಇಲ್ಲಿ. ಇದರಲ್ಲಿ ನಮ್ಮ ಡೇನ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್.